ನೀರು ಕಂಡ್ರೆ ಧುಮುಕ್ಬೇಕು ಅಂತ ಆಸೆ ಆಗುತ್ತೆ, ಆದರೆ ಧುಮುಕ್ಬೇಕಾದ್ರೆ ದಮ್ಮಿರಬೇಕು. ಯಾಕಂದರೆ ಈಜು ಗೊತ್ತಿರೋನು ದಡ ಸೇರ್ತಾನೆ, ಈಜು ಗೊತ್ತಿಲ್ಲದವನು ನೀರಿನ ಬುಡ ಸೇರ್ತಾನೆ. ಅದಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಕಷ್ಟಪಟ್ಟು ಈಜು ಕಲಿಬೇಕು. ವಾಟರ್ 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 ವಾಟರ್. ಸರ್, ನಿಮ್ಮ ಹೆಸರೇನು? ಅಕ್ಷಯ್. ಅಕ್ಷಯ್, ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿದ್ದು ನಾಟಕ ಮಾಡಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? I think my experience as far as being in theatre has been wonderful. I never thought management principles could actually be employed in theatre. I think our director, Mr. Sibu Vaz, has done an excellent job in making us employ the management principles. We have 3 management songs. I think this is absolutely unique. ನೀವು ನಾಟಕ ಮಾಡಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥಿಯೇಟರ್ಗೆ ಸೇರಿದ್ದು ಒಂದು ಬಹಳ ಹಾಸ್ಯವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ. ಹೇಗೆ ಅಂದರೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ತತ್ವವನ್ನು ಥಿಯೇಟರಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ತುಂಬ ಕಲಿತೀವಿ. ಹಾಗೆ ನಾವು ತುಂಬ ಮಜಾನೂ ಇರುತ್ತೆ. ನಿಮಗೇನು ಅನಿಸುತ್ತೆ, ಇದು ಏನಾದರೂ ಪರ್ಪಸ್ ಸರ್ವ್ ಮಾಡುತ್ತಾ? ಪರ್ಪಸ್ ಶೋರ್ಲಿ ಸರ್ವ್ ಮಾಡುತ್ತೆ. ಯಾಕಂದರೆ BBML ನಾವು ಥಿಯರಿ ಅಪ್ಲಿಕೇಶನ್ಸ್ ಏನು ಹೆಂಗೆ ಅಪ್ಲೈ ಮಾಡಬೇಕು ಆ್ಯಕ್ಚುಲಿ ಅಂತ ಅರ್ಥ ಆಗುತ್ತೆ, ಹೌ ಟು ಡೀಲ್ ವಿತ್ ಹ್ಯೂಮನ್ಸ್ ಅಂತ. ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕ್ಲಾಸಲ್ಲಿ ಸಿಗೋದಿಲ್ಲ. ಕ್ಲಾಸಲ್ಲಿ ಅಂದರೆ ಥಿಯರಿ ಆಗ್ತಾ ಇರುತ್ತೆ. ಥಿಯೇಟರ್ ಜಾಯಿನ್ ಮಾಡ್ತೀವಿ, ಒಂದು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಬೇಸಿಕ್ಲಿ ಹೆಂಗೆ ಡೀಲ್ ಮಾಡಬೇಕಂತ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ನಾಟಕ ಮಾಡ್ಬೇಕಾದ್ರೆ ಏನೇನು ಪ್ರಾಸೆಸ್ ಅಪ್ಲೈ ಮಾಡ್ತೀರಿ ನೀವು? ಪ್ರಾಸೆಸ್ ಮೊದಲಾಗಿ ಹೇಳಿದರೆ, ಮೊದಲಲ್ಲಿ ನಾವು ಸ್ಟಾರ್ಟ್ ಮಾಡೋದು ಬರೀ ಎಕ್ಸಸೈಸಿಂದ. ಒಂದು ಸ್ಟಾರ್ಟಿಂಗ್ ವಾರ್ಮ್ ಅಪ್ ಥರ ಒಂದಿರುತ್ತೆ. ಅದರಾದಮೇಲೆ ನಾವು ಹೇಗೆ ಒಂದೊಂದು ರೋಲನ್ನು ತಗೋಬಿಟ್ಟು ಹೇಗೆ ಅದನ್ನು ಪ್ರದರ್ಶನ ಮಾಡೋದು, ಅದನ್ನು ಸ್ಟೇಜ್ನಲ್ಲಿ ಹೇಗೆ ತೋರಿಸ್ಬೇಕು, ಇದೆಲ್ಲ ಕಲಿತೀವಿ. Hi. What's your name? Ashish. Ashish. By doing this drama, what message did you give across? Basically our drama is focused on the issue of water privatization. We're focusing like how people are nowadays facing problem because of water. The government is supplying water because not meeting the demands of the people. The demand is increasing, but we're not able to supply water in accordance with the demand. This is basically what we're doing. And in like theatre, we are putting all management principles like HR policies, how do you recruit people, staffing, appraisal. All this is done in this drama. ನೀವು ನಾಟಕ ಮಾಡ್ತೀರಾ ಆಸ್ ಎ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್? ಹೌದು. ಓಕೆ, ನಾಟಕದ ಮೂಲಕ ಬೇಜಾನ್ ಮೆಸೇಜ್ ಎಲ್ಲ ಕಳಿಸಿದ್ದೀವಿ, ಎಲ್ಲ ಹೇಳ್ತಿದ್ದಾರೆ. ನೀವೇನಾದರೂ ಪ್ಲ್ಯಾನ್ಸ್ ಕ್ರಿಯೇಟ್ ಮಾಡಿದ್ದೀರಾ? ನಾಟಕ ಅಲ್ಲದೆ ಬೇರೆ ಏನಾದರೂ ಮಾಡ್ತೀರಾ, ಸಾಂಗ್ಸ್ ಅಥವಾ ಏನಾದರೂ ಇದೆಯಾ? ಈ ನಾಟಕದಲ್ಲಿ ನಾನು ಹಾಡು ಹೇಳ್ತೀನಿ. ಈ ಹೋಲ್ ಡ್ರಾಮಾನಲ್ಲಿ ಐ ಆಮ್ ದ ಸಿಂಗರ್. Sorry, 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 sorry. क्या sorry पैसा ले रहा है, क्या sorry पैसा ले रहा है, क्या sorry पैसा ले रहा है, क्या sorry पैसा ले रहा है. Water is what we need, water is what we need, water is what we need. Water, 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 water. Pani, 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 pani. ಎಷ್ಟು ದಿನದಿಂದ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಎಷ್ಟು ಅವರ್ ಡೆಡಿಕೇಟ್ ಮಾಡ್ತೀರಾ ನಿಮ್ಮ ಡ್ರಾಮಾಸ್ಗಾಗಲಿ ಸಾಂಗ್ಸ್ಗಾಗಲಿ? It has been 1 month that we actually started. Okay. One ತಿಂಗಳಾಗಿದೆ.
for songs, for drama, everything together. We have 2 hours of practice weekly twice. Okay. Programs, according to the programs, we extend our practice time. ವಾಟರ್ ಬಗ್ಗೆ ಮಾಡಿದ್ರಿ ಒಂದು ನಾಟಕ, ಅದೇ ರೀತಿ ಬೇರೆ ಯಾವ ಟಾಪಿಕ್ಸ್ ಮೇಲೆಲ್ಲ ನೀವು ನಾಟಕ ಮಾಡ್ತೀರಾ? ನಾಟಕ ಅಥವಾ ಸಾಂಗ್ಸ್ ಪ್ರಿಪೇರ್ ಮಾಡ್ತೀರಾ? ಆ್ಯಕ್ಚುಲಿ ಈ ಡ್ರಾಮಾ ಬಂದು ವಿ ಆರ್ ಡೂಯಿಂಗ್ ಆನ್ ಅ ಮ್ಯಾನೇಜ್ಮೆಂಟ್. ಇವಾಗ ನೀವು ಯಾರ್ಯಾರ ಬಗ್ಗೆ ಇನ್ಫ್ಲುಯೆನ್ಸ್ ಆದರೆ ಅವ್ರ ಸ್ಟೋರೀಸ್ ಬಗ್ಗೆ ಇನ್ಫ್ಲುಯೆನ್ಸ್ ಆಗ್ತೀರಾ. ಮೀನ್ಸ್ ಅಂಬಾನಿ ಯು ವಿಲ್ ಇನ್ಫ್ಲುಯೆನ್ಸ್ ಬೈ ಸ್ಟೋರಿ. ಸೊ ಸುಮುಖ್ ನೀವೇನು ಹೇಳೋದು ಅಂದರೆ ಕಥೆನ ನಾಟಕದ ರೂಪದಲ್ಲಿ ಪ್ರೆಸೆಂಟ್ ಮಾಡಿದಾಗ ಇನ್ಫ್ಲೂಯೆನ್ಸ್ ಆಗ್ತೀರಾ? ಸರಿ ಮ್ಯಾನೇಜರ್ಗಳೇ, ನೀವೆಲ್ಲ ಫ್ಯೂಚರ್ ಮಿಟ್ಟಲ್ಸು ಅಂಬಾನೀಸು ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನಾ ಅಮೇರಿಕಾಗೆ ಹೋಗಿದ್ದೀನಿ, ಫ್ರಾನ್ಸಿಗೆ ಹೋಗಿದ್ದೀನಿ, ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಹೇಗೆ ಹೋಗಿದ್ದೀರಾ ಅಂದರೆ ಫ್ಲೈಟಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮ್ಮ ಜೊತೆಲಿ ಒಬ್ರು ಇದ್ದಾರೆ, ಅವರು ಡಾರ್ಜಿಲಿಂಗ್ ಹೋಗಿದ್ದಾರಂತೆ. ಹೇಗೆ? ಫ್ಲೈಟಲ್ಲೆಲ್ಲ, ಬೈಕಲ್ಲಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ನಿಮ್ಮ ಹೆಸರು? ರೋಷನ್. ಓಕೆ, ನಿಮ್ಮ ಇವಾಗ ಮಾಡ್ತಾ ಇರೋದು ನಿಮ್ಮ ಸ್ಪೆಷಾಲಿಟಿ, ವಾಟ್ ಈಸ್ ಯುವರ್ ಬೇಸಿಕ್ ಸ್ಪೆಷಾಲಿಟಿ ಹಿಯರ್? ನಾನು ಅಲೋನಾಗಿ ಹೋಗಿರೋದು, ಸಿಂಗಲ್ ಒಬ್ಬನೇ. ಓಕೆ. ತುಂಬ ರಿಸ್ಕ್ ಇದೆ ಆ ಥರ ಹೋಗೋಕ್ಕೆ, ಅದಕ್ಕೆ ನಾನು ಹೋಗ್ಬಿಟ್ಟು ಬಂದಿದ್ದೀನಿ. ಓಕೆ, ನೀವು ಆಲ್ ಅಲೋನ್ ಅಂತಂದರೆ ನೀವು ಒಬ್ಬರೇ ಹೋಗುವಾಗ ನಿಮಗೆ ವೈಲ್ ಯು ಆರ್ ಟ್ರಾವೆಲಿಂಗ್, ನಿಮಗೆ ಮಧ್ಯದಲ್ಲಿ ನೀವು ಡಿಡ್ ಯು ಫೀಲ್ ದಟ್ ನಿಮ್ಮ ಜೊತೆಲಿ ಯಾರಾದರೂ ಇರಬೇಕಾಗಿತ್ತು ಅಂತ ನಿಮ್ಗೆ ಅನಿಸ್ಲಿಲ್ಲ? ನನಗೆ ಹಂಗೆ ಫೀಲ್ ಆಯಿತು ಒಂಟಿತನ. ಆದರೆ ನಾನು ಮನಸ್ಪಟ್ಟು ಹೋಗಲೇಬೇಕು ಅಂದ್ಕೊಂಡಿದ್ದೆ, ಅಲ್ಲಿ ರೀಚ್ ಆಗಲೇಬೇಕು ಅಂತಿದ್ದೆ, ಅದಕ್ಕೆ ಹೋದೆ ನಾನು. ಓಕೆ, ಡಿಟರ್ಮಿನೇಷನ್. ಎಷ್ಟು ದಿವಸ ಆಯಿತು? 6 days ಆಯಿತು. 6 days. 2600 kilometers ಕವರ್ ಮಾಡಿದೆ 6 days. 6 days 2600 kilometers. ಈ ವರ್ಷನಾ? ಹಾಂ, ಈ ವರ್ಷ. ಓಕೆ, 2006 2600 kilometers in 6 days. ಓಕೆ. ಮತ್ತು ನಿಮ್ಮ ಆನ್ ದ ವೇ ನಿಮಗೆ ಹೇಗೆ ಫುಡ್ಡು ಆಮೇಲೆ ಸ್ಟೇ ಹೇಗೆ ಇತ್ತು? ಫುಡ್ಡು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಫೆಸಿಲಿಟೀಸ್ ಇತ್ತು, ಅದಕ್ಕೇನು ಅಷ್ಟೊಂದು ಗೊತ್ತಾಗಿಲ್ಲ. ಸ್ಟೇ ಎಲ್ಲ ನಾನು ಹೋಟೆಲ್ಸ್ನಲ್ಲಿ ಇರ್ತಾಯಿದ್ದೆ. ಒಂದು ನನ್ನ ಮ್ಯಾಪ್ ಹಾಕ್ಕೊಂಡು ಆ ಊರಿನಲ್ಲೇ ಸ್ಟೇ ಮಾಡ್ತಾಯಿದ್ದೆ ನಾನು. ಫಸ್ಟ್ ಡೇ ಈ ಊರಿಗೆ ರೀಚ್ ಆಗಬೇಕು ಅಂತ ಇದ್ದೆ, ಹಂಗೆ ಸೇರಿಬಿಟ್ಟು ಅಲ್ಲೇ ಅವ್ರ ಲಾಡ್ಜಸ್ ಎಲ್ಲ ಇತ್ತು, ಅದಕ್ಕೆ ನನಗೇನು ತೊಂದರೆ ಆಗಿಲ್ಲ. ಎಲ್ಲ ಫೆಸಿಲಿಟೀಸ್ ಇದೆ. ನೀವು ಬ್ಯಾಂಗ್ಳೂರ್ ಟು ಡಾರ್ಜಿಲಿಂಗ್ ಹೋಗಿದ್ದೀರಲ್ಲ, ಇಷ್ಟೊಂದು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀರಲ್ಲ, ಅದಲ್ಲದೆ ನಿಮ್ಮ ಬೈಕಿಂಗ್ನಲ್ಲಿ ಏನೇನು ಸ್ಪೆಷಾಲಿಟೀಸ್ ಮಾಡ್ತೀರಾ? ಸ್ಪೆಷಾಲಿಟೀಸ್ ಅಂದರೆ ನಾನು ವೀಲಿ ಮಾಡ್ತೀನಿ, ಆಮೇಲೆ ಅದು ಬಿಟ್ಟರೆ ಅಡ್ವೆಂಚರಸ್ ಎಲ್ಲ ಮಾಡಿದ್ದೀನಿ ನಾನು. ಬಂಗಿ ಜಂಪ್, ರಾಫ್ಟಿಂಗು, ಸ್ನಾರ್ಕ್ಲಿಂಗ್ ಎಲ್ಲ ಮಾಡಿದ್ದೀನಿ ನಾನು. ಓಕೆ. ಮೋರ್ ದೆನ್ 5 or 6 ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ ಇಲ್ಲಿವರೆಗೂ. ಓಕೆ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು? ಇವಾಗ ನಿಮ್ಮ ಅಚೀವ್ಮೆಂಟ್ಸ್ ಎಲ್ಲ ಆಗಿದೆ, ನಿಮ್ಮ ಫ್ಯೂಚರ್ನಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ನೆಕ್ಸ್ಟ್ ಇಯರು ಕಾಶ್ಮೀರ್ ಟು ಕನ್ಯಾಕುಮಾರಿ ಬೈಕ್ನಲ್ಲಿ ಹೋಗಬೇಕು ಅಂತಿದ್ದೀನಿ, 10,000 kilometers. ಸೊ ಅದಕ್ಕೆ ಪ್ಲ್ಯಾನ್ ಆಗ್ತಾ ಏನಿಲ್ಲ, ಇಟ್ಸ್ ಗೋಯಿಂಗ್ ಆನ್. ಓಕೆ ರೋಷನ್, ನಿಮ್ಗೆ ಇಷ್ಟೊಂದೆಲ್ಲ ಪ್ರೈಸ್ಗಳು ಬಂದಿದೆಯಲ್ಲ, ಈ ಹೇಗೆ ವೆನ್ ಡಿಡ್ ಯು ಸ್ಟಾರ್ಟ್ ಗೆಟಿಂಗ್ ಆಲ್ ದೀಸ್ ಪ್ರೈಸಸ್? ಯಾವಾಗ ಈ ಪ್ರೈಸಸ್ ಎಲ್ಲ ನಿಮಗೆ ಬಂದಿದೆ? ಸೊ ನಾನು ಈ ಎಕ್ಸ್ಪಿಡಿಷನ್ ಹೋಗಿದ್ದಕ್ಕೆ 2 ಪ್ರೈಸ್ ಬಂತು, 2 ಗ್ರೂಪ್ನಿಂದ. ಒಂದು ಸಹೇಲಿ ಗ್ರೂಪ್ ಅಂತ, ಇನ್ನೊಂದು ಆರ್ಗನೈಸೇಷನಿಂದ ಬಂತು. ಬೇರೆದೆಲ್ಲ ನಾನು ಚಿಕ್ಕವನಿರ್ಬೇಕಾದ್ರೆ ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಬಂದಿರೋದು. ನೀವು ಫಸ್ಟ್ ಬೈಕಿಂಗ್ ಅನ್ನೋದು ಯಾವಾಗ ಶುರು ಮಾಡ್ಕೊಂಡ್ರಿ? ಬೈಕಿಂಗ್ ಇಂಟ್ರೆಸ್ಟ್ ರೀಸೆಂಟಾಗಿ ಬಂದಿದ್ದು ನಾನು 2nd PU ಇದ್ದಾಗ. ಆದರೆ ಮುಂಚೆನಿಂದ ನನ್ನ ಕಾರ್ಸ್ ಬೈಕ್ ಅಂದರೆ ತುಂಬ ಇಷ್ಟ ಆಯಿತು, ಅದರಿಂದ ನಾನು ಡಿಸೈಡ್ ಮಾಡಿದೆ ಹೋಗೋಕ್ಕೆ. ರೋಷನ್, ನೀವು ಇಷ್ಟು ಅಚೀವ್ಮೆಂಟ್ ಮಾಡೋದಕ್ಕೆ ನೀವು ಬೇಸಿಕ್ ಇನ್ಸ್ಪಿರೇಷನ್ ಯಾರು? ಇದು ಮಾಡೋದಕ್ಕೆ ಅಂದರೆ ನಮ್ಮ ಅಂಕಲ್ ಒಬ್ಬರು ತುಂಬ ಸಪೋರ್ಟ್ ಮಾಡೋಣ. ಅಂದರೆ ಒಬ್ಬನೇ ಅಂದರೂ ಏನು ಭಯ ಪಟ್ಟಿಲ್ಲ, ಪರವಾಗಿಲ್ಲ ಹೋಗು, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ಹಂಗೆ ಇನ್ಸ್ಪಿರೇಷನ್ ಕೊಟ್ಟರು.
ಅವರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಜೊತೆಗೆ ಇನ್ಸ್ಪಿರೇಷನ್ ಮಾಡಿದ್ರು. ಆಮೇಲೆ ಫಸ್ಟ್ ಬೇಸಿಕ್ ಇನ್ಸ್ಪಿರೇಷನ್ ಸಾಧಾರಣವಾಗಿ ನಿಮ್ಮ ಪೇರೆಂಟ್ಸ್ ಎಲ್ಲ ಹೆದರ್ಕೊತಾರೆ, ಎಸ್ಪೆಷಲಿ ಮದರ್ಸ್ ಸಿಕ್ಕಾಪಟ್ಟೆ ಹೆದರ್ಕೊತಾರೆ, ಅಯ್ಯೋ ನನ್ನ ಮಗ ಇಷ್ಟು ದಿವಸಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ. ಈ ಸಿಚುವೇಷನಲ್ಲಿ ನಿಮ್ಮ ಮದರ್ ಹೇಗೆ ರಿಯಾಕ್ಟ್ ಆದರು? ನಮ್ಮಮ್ಮ ಫಸ್ಟ್ ಹೇಳಿದ ತಕ್ಷಣ ನಾನು ಭಯಪಟ್ಟರು, ಹೋಗ್ಬೇಡ ಟ್ರೈನಲ್ಲಿ ಹೋಗೋ, ಬೇರೆ ಫೆಸಿಲಿಟಿ ಇದೆ, ಫ್ರೆಂಡ್ಸ್ ಜೊತೆ ಹೋಗೋ ಅಂದರು. ನಾನಿಲ್ಲ ಬೈಕ್ನಲ್ಲಿ ಹೋಗಿ ಅಚೀವ್ ಮಾಡಬೇಕೇನಾದರೂ ಅಂತ ನಾನು ತುಂಬ ಡಿಟರ್ಮಿನೇಷನ್ ಇತ್ತು. ನಮ್ಮ ಅಮ್ಮನಿಗೆ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿದೆ. ಅದಕ್ಕೆ ಓಕೆ ಅಂತ ಒಪ್ಕೊಂಡ್ರು. ಅದು ನಮ್ಮ ಅಂಕಲ್ ಬೇರೆ ನಮ್ಮ ಅಮ್ಮನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಎಲ್ಲ ಪೇರೆಂಟ್ಸ್ ಭಯ ಎಲ್ಲ ಹೋಯ್ತು. ಆಮೇಲೆ ಓಕೆ ರೋಷನ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಕಾಲೇಜ್ ಲೈಫ್ ಅಂದರೆ ಮಜಾ ಮಸ್ತಿ ಪಾರ್ಟಿ, ಓದೋದಷ್ಟೇನಿಲ್ಲ, ಆದರೆ ಓದಲೇಬೇಕು. ಆದರೆ ಒಂದು ವಿಷಯ ಖಂಡಿತ, ಕಾಲೇಜ್ ಲೈಫ್ ಭಾಳ ಚಿಕ್ಕದು. 3-5 ವರ್ಷ ಹೇಗೆ ಪಾಸ್ ಆಗುತ್ತಂತೆ ಗೊತ್ತಾಗಲ್ಲ. ಅದಕ್ಕೆ ನಾವು ಈ ಜೀವನವನ್ನು ಉತ್ಸಾಹ, ಉಲ್ಲಾಸ, ಆನಂದದಿಂದ ಕಳೆಯಬೇಕು. ನಮ್ಮ ಸಮಾಜದ ಪ್ರತಿ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸಬೇಕು. ನಾವು ಸಮಾಜದ ಸೇವೆ ಮಾಡಿದರೆ ಸಮಾಜ ನಮ್ಮ ಸೇವೆ ಮಾಡುತ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಇಂದಿನ ಯುವಕರು ನಮ್ಮ ದೇಶದ ಭವಿಷ್ಯ ಅಲ್ವಾ? ಹಾಗಾಗಿ ನಮ್ಮ ಕರ್ತವ್ಯ ಏನಂದರೆ ನಮ್ಮಲ್ಲಿ ಒಂದು ಇಚ್ಛೆ ಇರಬೇಕು, ನಮ್ಮ ದೇಶ ಸೂಪರ್ ಪವರ್ ಆಗಲಿ ಅಂತ. ಅದಕ್ಕೆ ನಾವು ಶ್ರಮಿಸಬೇಕು. ಇದೇ ನನ್ನ ನಂಬಿಕೆ, ಇದೇ ನನ್ನ ಜೀವನ. ಬಿ ಪಾಸಿಟಿವ್. ಮಿಲಿಂದ್, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸೊ 10-12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ನಿಮ್ಮ ಗುರುಗಳು ಯಾರು ಮಿಲಿಂದ್? ಪಂಡಿತ್ ರವೀಂದ್ರ ಯೋಗಲ್ ಅಂತ ಬೆಂಗಳೂರಲ್ಲಿದ್ದಾರೆ ಅವರು. ಹೇಗೆ ಇನ್ಸ್ಪೈರ್ ಆಯಿತು ಈ ತಬಲಾ ಕಲಿಯೋದು ಎಲ್ಲ? ಮೊದಲು ಹಿಂಗೆ ಒಂದು ಸಪ್ತಸ್ವರ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಮೈಸೂರಲ್ಲೇ ಇತ್ತು. ಸೊ ಅಲ್ಲಿಗೆ ನಮ್ಮ ಅಮ್ಮ ಸೇರಿಸಿದ್ರು ಕಲೀಲಿ ಅಂತ. ಮೊದಲು ವೋಕಲ್ ಕಲಿಯೋಣ ಅಂತ ಸೇರಿಸಿದ್ರು, ಬಟ್ ತಬಲಾ ಇರಲಿ ಅಂತ ಶುರು ಮಾಡಿದೆ. 12 ವರ್ಷದಿಂದ ಕಲಿತಿದ್ದೀರಾ? ಹೌದು. ಎಲ್ಲೆಲ್ಲ ಶೋಸ್ ಕೊಟ್ಟಿದ್ದೀರಾ ನೀವು? ನಾನು ಮೊದಲನೇ ಶೋ ಕೊಟ್ಟಿದ್ದು ಧಾರವಾಡದಲ್ಲಿ. 4ನೇ ಕ್ಲಾಸ್ ಇರ್ಬೇಕಾದ್ರೆ ಮುಂಚೆ ಕೊಟ್ಟಿದ್ದು. 4ನೇ ಕ್ಲಾಸ್ ಚಿಕ್ಕ ವಯಸ್ಸಲ್ಲೇ ಕೊಟ್ಟಿದ್ದೀರಾ ಫಸ್ಟ್? ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಏನು ಫೀಲ್ ಮಾಡಿದ್ರಿ ಅಷ್ಟು ಚಿಕ್ಕ ವಯಸ್ಸಲ್ಲಿ? ಪ್ರಥಮ ಬಾರಿ ಅದು ನಾನು ನುಡಿಸಿದ್ದು. ಸೊ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು. ಇಲ್ಲಿವರೆಗೂ ಅಂದರೆ 4th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಟೈಮ್ ನುಡಿಸಿದಾಗ ಧಾರವಾಡದಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಹೇಗಿತ್ತು ತಬಲಾ ನುಡಿಸ್ಕೊಂಡು? ಈಗ BSc ಸೆಕೆಂಡ್ ಅದು ಒಂಥರ ಪ್ರತಿ ವರ್ಷ ಡಿಸ್ಟ್ರಿಕ್ಟು, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ? CCRT ಸ್ಕಾಲರ್ಶಿಪ್ ಬರುತ್ತೆ ನನಗೆ, ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ಪು. ಅದು ಅದೇ ತಬಲಾಯಿಂದ ನಾನು ಸೆಲೆಕ್ಟ್ ಆಗಿದ್ದೆ 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ. ಅವಾಗಿಂದ ಬರ್ತಾ ಇದೆ. ಅವರು ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ, ಹೈದರಾಬಾದ್, ಗೋವಾ ಎಲ್ಲ ಮಾಡಿದರು. ಓಕೆ. ಅದು ಸ್ಟೇಟ್ ಲೆವೆಲ್ ಏನಾದ್ರು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಹತ್ರ ಬಂದಿದ್ದಕ್ಕೆ ನಿಮಗೆ ಸ್ಕಾಲರ್ಶಿಪ್ ಬರ್ತಿರೋದಲ್ವಾ? ಇಲ್ಲ, ಅವರು ಒಂದು ಕಂಡಕ್ಟ್ ಮಾಡ್ತಾರೆ, ಒಂದು ಎಕ್ಸಾಮ್ಸ್ ಅವ್ರದ್ದೆಲ್ಲ ಒಂದು ಇಂಟರ್ವ್ಯೂ ಎಲ್ಲ ಇರುತ್ತೆ. ಅದ್ರಲ್ಲಿ ಪಾಸ್ ಆದರೆ ಯಾವ ಪ್ರೈಸ್ ಬಂದಿತ್ತು? ಯಾವ ಪ್ಲೇಸ್ ಬಂದಿತ್ತು? ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಏನಾದ್ರು ಬಂದಿತ್ತು? ಇಲ್ಲ, ಪ್ಲೇಸ್ ಲೆಕ್ಕ ಅಲ್ಲ ಅದು, ಆ್ಯಕ್ಚುಲಿ ಇಟ್ಸ್ ಅನ್ ಇಂಟರ್ವ್ಯೂ.
ಮೇಜರ್ ಅವಾರ್ಡ್ಸ್ ಯಾವ್ದು ಬಂದಿದೆ ನಿಮಗೆ? ಅವಾರ್ಡ್ಸ್ ಅಂದರೆ ಅದು ಎಕ್ಸಾಮ್ ಕರ್ನಾಟಕ ಜೂನಿಯರ್ ಎಕ್ಸಾಮ್ ಆಫ್ಕೋರ್ಸ್ ಅದರಲ್ಲಿ 3rd ರ್ಯಾಂಕ್ ಬಂದಿತ್ತು. 3rd ರ್ಯಾಂಕ್ ಓವರ್ Third rank, ಸ್ಟೇಟಿಗೆ. ಎಷ್ಟು ಜನ ಪಾರ್ಟಿಸಿಪೇಟ್ಸ್ ಇದ್ರು? ಗೊತ್ತಿಲ್ಲ ಅಂದರೆ ಅದೇ ಎಲ್ಲ ಕಡೆ ನಡೆಯುತ್ತಲ್ಲ ಅದು ಒಂದೊಂದು ಸೆಕ್ಟರಲ್ಲಿ ಓವರಾಲ್ ಆಗಿ ಥರ್ಡ್ ಪ್ರೈಸ್. ಸೊ ಈ ಪ್ರೊಫೆಷನ್ ಈಗ ಪ್ರೊಫೆಷನಾಗಿ ತೊಗೋಬೇಕಂತ ಏನಾದ್ರು ಪ್ಲಾನ್ಸ್ ಇದೆ ಅಥವಾ ಜಸ್ಟ್ ಆಸ್ ಎ ಹಾಬಿ ಯು ವಾಂಟ್ ಟು ಟೇಕ್? ಇಲ್ಲ ಹಾಬಿ ಆಗಿತ್ತು ಮುಂಚೆ, ಬಟ್ ಇವಾಗ ಥಿಂಕಿಂಗ್ ಸೀರಿಯಸ್ಲಿ. BSc ಜಸ್ಟ್ ಎಸ್ ಎ ಸ್ಟಡಿ. ಮಿಲಿಂದ್ BSc, ಬಟ್ ಮಿಲಿಂದ್ ಇಸ್ ಪಂಡಿತ್ ನಾವು, ತಬಲಾ ಮಾಸ್ಟರ್. ನೆಕ್ಸ್ಟ್ ಜಾಕಿರ್ ಹುಸೇನ್ ಬೇಗರ್ ಆಗ್ಬೋದು. ಇಲ್ಲ ಅಷ್ಟೊಂದಿಲ್ಲ ಬಟ್ ಅದೇ ಟ್ರೈ ಮಾಡ್ತೀನಿ. ಬಟ್ ವಾಟ್ಸ್ ಯುವರ್ ಡ್ರೀಮ್? ಡ್ರೀಮ್ ಇಸ್ ಆಫ್ ಕೋರ್ಸ್ ಪರ್ಸ್ಯೂ ದಿಸ್ ಥ್ರೂಔಟ್ ಮೈ ಲೈಫ್. ಫೈನ್. ಮಿಲಿಂದ್ ತುಂಬ ಚೆನ್ನಾಗಿತ್ತು. ಹೀಗೆ ಚೆನ್ನಾಗಿ ನುಡಿಸಿ. ಥ್ಯಾಂಕ್ ಯು. ಯಾವ್ದಾದ್ರು ತಾಳ ನಮ್ಗೆ ಆಗ್ತೀರಾ ಈಗ? ತೀನ್ತಾಲ್ ನೋಡಿಸ್ತೀನಿ ಸರ್. ತೀನ್ತಾಲ್ ನೋಡಿಸ್ತೀನಿ. 16 ಮಾತ್ರ, 16 ಬೀಟ್ಸ್. ಓಕೆ, ನೋಡಿಸಿ.